ವಿಜಯಪುರ ಪಟ್ಟಣದಲ್ಲಿ ಅಕ್ಷರಶಃ ಬೀದಿ ನಾಯಿಗಳು ರಕ್ಕಸ ರೂಪ ತಾಳಿವೆ. ಅಟ್ಟಹಾಸ ಮೆರೆದಿವೆ. 3 ವರ್ಷದ ಗಂಡು ಮಗುವಿನ ಮೇಲೆ ಬೀದಿ ನಾಯಿಗಳು ಭೀಕರವಾಗಿ ದಾಳಿ ಮಾಡಿವೆ. ಯಾವ ರೀತಿ ಅಂತಂದ್ರೆ ಒಂದು ಫುಡ್ ಪ್ಯಾಕೆಟ್ ಒಂದು ಕಸದ ಕವರ್ನೋ ಕಚ್ಕೊಂಡು ಹೋಗೋ ರೀತಿಯಲ್ಲಿ ಮಗುವನ್ನ ಬಾಯಲ್ಲಿ ಕಚ್ಕೊಂಡು ಎಳೆದೊಯ್ದಿವೆ ಶ್ವಾನಗಳು. ಬೀದಿ ನಾಯಿಯ ದಾಳಿಯ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಜಯಪುರ ನಗರದ ರಾಜ್ಕುಮಾರ್ ಲೇಔಟ್ನಲ್ಲಿ ಭೀಕರ ಬೀದಿ ನಾಯಿಗಳ ಅಟ್ಯಾಕ್ ಘಟನೆ ನಡೆದಿರುವಂಥದ್ದು. ವಿಜಯಪುರ ಪಟ್ಟಣದ ರಾಜ್ಕುಮಾರ್ ಲೇಔಟ್ನಲ್ಲಿ ನಡೆದಿರುವಂತಹ ದೃಶ್ಯ. ಆ ಸಿಸಿಟಿವಿಯೇ ನಿಮಗೆ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ತನ್ನ ಮನೆಯ ಹತ್ತಿರ ಇರುವಂಥ ಕೆಲವೊಂದಷ್ಟು ಫ್ರೆಂಡ್ಸ್ ಒಟ್ಟಿಗೆ ಈ 3 ವರ್ಷದ ಮಗು ಆಟ ಆಡ್ತಾ ಇತ್ತು. ತತ್ಕ್ಷಣಕ್ಕೆ ಬೀದಿ ನಾಯಿ ಈತನ ಮೇಲೆ ಅಟ್ಯಾಕ್ ಮಾಡಿದ್ರು, ಈ ಬಾಲಕನ ಮೇಲೆ ಅಟ್ಯಾಕ್ ಮಾಡಿದ್ರು. ಮಕ್ಕಳ ಜೊತೆ ಮನೆ ಎದುರು ಆಟವಾಡುವಂತಹ ವೇಳೆ ಈ ದಾಳಿ ಆಗಿರುವಂಥದ್ದು. ಇದರಿಂದ 3 ವರ್ಷದ ಮಗು ವಿರಾಜ್ ಬಿರೇದಾರ್ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಅದರ ಜೊತೆಗೆ ಬಾಲಕ ಸಂತೋಷ್ ಬಿರೇದಾರ್ನ ಬೆನ್ನು ತೊಡೆಗೆ ನಾಯಿಗಳು ಕಚ್ಚಿ ಗಾಯಗೊಳಿಸಿದ್ದಾವೆ. ಇನ್ನು ಸ್ಥಳೀಯರು ಮಗುವನ್ನ ಶ್ವಾನದಿಂದ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆ ಘನಘೋರ ದೃಶ್ಯ, ಕಂಪ್ಲೀಟ್ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಈ ಬೀದಿ ನಾಯಿಗಳ ಕಾಟಕ್ಕೆ, ಹಾವಳಿಗೆ ಸ್ಥಳೀಯ ನಿವಾಸಿಗಳು ರೋಸಿ ಹೋಗಿದ್ದಾರೆ. ಎಷ್ಟು ಬಾರಿ ಮನವಿ ಮಾಡಿದ್ರೂ ಕೂಡ ಪಾಲಿಕೆಯಿಂದ ಯಾವುದೇ ಥರದ ಸ್ಪಂದನೆ ಇಲ್ಲ, ಕ್ರಮ ಇಲ್ಲ. ಏನು ಮಾಡೋದು? ಇದೇ ಥರ ಬೇರೆ ಮಕ್ಕಳ ಮೇಲೂ ಕೂಡ ದಾಳಿ ಆಗಬೇಕಾ? ಇನ್ನು ಎಷ್ಟು ದಾಳಿಗಳಾಗಬೇಕು ಅನ್ನುವಂಥದ್ದು ಅಲ್ಲಿನ ಸ್ಥಳೀಯ ನಿವಾಸಿಗಳ ಒಂದು ಪ್ರಶ್ನೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ರಾಜಪ್ಪ, ಈಗ ಮನೆ ಮುಂದೆ ಆಟವಾಡುವಂತಹ ಮಕ್ಕಳು ಕೂಡ ಸೇಫ್ ಅಲ್ಲ ಅಂತಂದ್ರೆ ಬೀದಿ ನಾಯಿಗಳಿಂದ ಏನು ಹೇಳಬೇಕು ಅಂತ. ಅದರ ಜೊತೆಗೆ ಪಾಲಿಕೆಗೆ ಅನೇಕ ಬಾರಿ ಮನವಿಯನ್ನ ಮಾಡಿದ್ರೂ ಕೂಡ ಯಾವುದೇ ಥರದ ಸ್ಪಂದನೆ ಆ ಕಡೆಯಿಂದ ಸಿಗ್ತಾ ಇಲ್ಲ. ಹಾಗಿದ್ರೆ ಪಾಲಿಕೆ ಅಧಿಕಾರಿಗಳು ಕಣ್ಬಿಟ್ಟು ನೋಡೋದಕ್ಕೆ ಇನ್ನು ಏನಾಗಬೇಕು ಅಂತ ಅವ್ರಿಗೆ? ರಾಹುಲ್, ಪ್ರಮುಖವಾಗಿ ವಿಜಯಪುರ ನಗರದಲ್ಲಿ ಈಗ ಮತ್ತೆ ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಪೋಷಕರು ನಲುಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಮಕ್ಕಳನ್ನ ಹೊರಗಡೆ ಬಿಡಬೇಕು ಬೇಡಬಾರ್ದು ಅನ್ನುವಂಥದ್ದು ಚಿಂತೆ ಕಾಡ್ತಾ ಇದೆ. ಯಾಕಂದ್ರೆ ಈ ಒಂದು ಸಿಸಿಟಿವಿ ದೃಶ್ಯವನ್ನು ನೋಡಿದ್ರೆ ಮಗುವನ್ನ ಅಂದ್ರೆ 3 ಮಕ್ಕಳು ಮನೆ ಮುಂದೆ ಆಟ ಆಡ್ತಿರ್ತವೆ. ಅದೇ ತರನಾಗಿ 3 ಬೀದಿ ನಾಯಿಗಳು ಅಲ್ಲಿ ದಾಳಿ ಮಾಡ್ತವೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಒಂದು ಮಗು ಬೆನ್ನತ್ತಿ ಓಡಿ ಹೋಗುವಂತ ಸಂದರ್ಭದಲ್ಲಿ ಒಂದು ಮಗು ಬಿದ್ದು ಬಿಡುತ್ತೆ. ಬಿದ್ದ ತಕ್ಷಣವೇ ಒಂದು ನಾಯಿ ಏನಿದೆ. ಓಕೆ ರಾಜಪ್ಪ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ಸಂತೋಷ್ ಪಾಟೀಲ್ ಅಂತ ಸ್ಥಳೀಯರು ಈಗ ಸದ್ಯಕ್ಕೆ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಳಿ ಸರ್. ಈಗ ಮನೆ ಮುಂದೆ ಆಟವಾಡುವಂತಹ ಮಕ್ಕಳೇ ಸೇಫ್ ಅಲ್ಲ ಅಂತಂದ್ರೆ ಇನ್ನು ಮಕ್ಕಳು ಎಲ್ಲ ಆಡಬೇಕು ಅಂತ? ಸರ್, ಹೇಳ್ಬೇಕಂತಂದ್ರೆ ವಿಜಯಪುರ ನಗರದಲ್ಲಿ ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಅತ್ಯಂತ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಈ ಕುರಿತು ನಾವು ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಗಳನ್ನು ಕೊಟ್ಟರು ಕೂಡ ಯಾವುದೇ ರೀತಿಯಾದಂತ ಒಂದು ಪ್ರಯೋಜನ ಆಗಿಲ್ಲ ಹೇಳ್ಬೇಕಂತಂದ್ರೆ. ಅದಕ್ಕೋಸ್ಕರ ಬೀದಿ ನಾಯಿಗಳು ಇವಾಗ ಅಲ್ಲಿ ಇಲ್ಲಿ ಕಚ್ತಾ ಇದ್ವು. ನಾವು ಸಿಸಿಟಿವಿ ಆಯ್ತು ಅಥವಾ ಕಣ್ಣಾರೆ ನೋಡಿದ್ದೀವಿ. ಬಟ್ ಇದೊಂದು ಹೃದಯ ವಿದ್ರಾವಕ ಘಟನೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬೀದಿ ನಾಯಿ ಕಚ್ಚಿ ಮಗುವನ್ನ ಬಾಯಿಯಿಂದ ತಗೊಂಡ್ ಹೋಗ್ತಾ ಇದೆ. ಸ್ಥಳೀಯರೆಲ್ಲರೂ ನಾವು ಬೆನ್ನ ಹಚ್ಚಿದ್ರು ಕೂಡ ಯಾವುದೇ ರೀತಿಯಾದಂತ ಹೆದರಿಕೆ ನಾಯಿಗೆ ಇಲ್ಲ. ಅದು ಮಗುವನ್ನು ಎಳ್ಕೊಂಡು ಹೋಗ್ತದೆ ಅಂತಂದ್ರೆ ಎಷ್ಟು ಭಯಾನಕ ಸನ್ನಿವೇಶ ನೋಡ್ಬೇಕಂತಂದ್ರೆ ಸರ್, ಹೇಳ್ಬೇಕಂತಂದ್ರೆ ದೊಡ್ಡವರು ಕೂಡ ಒಂದು ಭಯಭೀತಿ ಉಂಟಾಗ್ತದೆ. ಹೌದು ಹೌದು. ಈಗ ಈ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಸರ್ ನೀವು ಅಲ್ಲಿ ಇದ್ರಾ?
ಸರ್ ಘಟನೆ ನಡೆದಂತ ಸಂದರ್ಭದಲ್ಲಿ ನಾನು ಇರ್ಲಿಲ್ಲ, ಬಟ್ CCTV ಫುಟೇಜ್ ನಾನು ನೋಡಿದೆ ಸರ್. ಹೇಳ್ಬೇಕಂತಂದ್ರೆ ಒಂದ್ ಸಾರಿ ಎದೆ ಜಲ್ಲನ್ ಬಿಟ್ಟು ಹೇಳ್ಬೇಕಂತಂದ್ರೆ ಹೌದು ಹೌದು 3 ನಾಯಿಗಳು ಏಕಾಏಕಿ ದಾಳಿ ಮಾಡ್ತವೆ. ಅದರಲ್ಲಿ ಒಂದು ನಾಯಿ ಬಾಲಕರನ್ನ ಕೆಳಗೆ ಕೆಡವಿ ಕಚ್ಚಿ ಆತನನ್ನ ತನ್ನ ಬಾಯಿ ಮುಖಾಂತರ ಎಳ್ಕೊಂಡು ಹೋಗ್ತದೆ ಅಂತಂದ್ರೆ ಆ ಘಟನೆ ನೋಡಿದ್ರೆ ಸರ್ CCTV ಮುಖಾಂತರ ಎದೆ ಜಲ್ಲಂತೆ ಸರ್ ಎಂತವ್ರಿಗಾದ್ರೂ ಕೂಡ. ಈಗ ಪಾಲಿಕೆ ಅಧಿಕಾರಿಗಳು ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಸ್ಪಂದಿಸ್ತಾ ಇಲ್ಲ. ಸೊ ಇದನ್ನೇನಾದ್ರೂ ಸ್ಥಳೀಯ ಜನಪ್ರತಿನಿಧಿಗಳ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡಿದ್ರಾ ಸರ್? ಸರ್ ಸ್ಥಳೀಯ ಜನಪ್ರತಿನಿಧಿಗಳು ರಾಜಶೇಖರ್ ಕುರಿಯವರು ಅಂತ ಒಬ್ರು ನಮ್ಮ ವಾರ್ಡ್ ನ ಒಂದು ಕೌನ್ಸಿಲರ್ ಮೆಂಬರ್ ಇದ್ದಾರೆ. ಅವರು ತುಂಬಾ ಒಳ್ಳೆ ವ್ಯಕ್ತಿ. ಹೇಳ್ಬೇಕಂತಂದ್ರೆ ಯಾವಾಗಲೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸ್ಥಳೀಯ ಜನರೊಂದಿಗೆ ಬೆರೀತಾ ಇರ್ತಾರೆ. ಬಟ್ ಸ್ಥಳೀಯ ಸಮಸ್ಯೆಗಳು ಕೂಡ ಸ್ಪಂದನೆ ಮಾಡ್ತಾರೆ. ಬಟ್ ಏನ್ ಮಾಡೋದು ಸರ್ ಹೇಳ್ಬೇಕಂತಂದ್ರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ. ಕೌನ್ಸಿಲರ್ ಕೂಡ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂತ ಒಂದು ಅವರಿಗೆ ಸಂಬಂಧ ಇಲ್ಲುವಂತ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕೌನ್ಸಿಲರ್ ಕೂಡ ಅವ್ರು ಏನ್ ಮಾಡ್ಬೇಕು ಸರ್ ಹೇಳ್ಬೇಕಂತಂದ್ರೆ ತಮ್ಮ ಕೈಲಾದಂತ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಆಮೇಲೆ ಮಹಾನಗರ ಪಾಲಿಕೆಯಲ್ಲಿ ನಡೆದಂತ ಒಂದು ಸಭೆಗಳಲ್ಲಿ ಕೂಡ ಈ ಬಗ್ಗೆ ದನಿಯು ಕೂಡ ಎತ್ತಿದ್ದಾರೆ. ಆದ್ರೂ ಯಾವುದೇ ರೀತಿಯಾದಂತ ಪ್ರಯೋಜನ ಕೂಡ ಆಗಿಲ್ಲ ಸರ್ ಹೇಳ್ಬೇಕಂತಂದ್ರೆ. ನಾವು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದಂತ ಕೌನ್ಸಿಲರ್ ಅನ್ನ ದೂರೋದಿಲ್ಲ. ಈಗ ಸ್ಥಳೀಯ ಜಿಲ್ಲಾಡಳಿತ ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತವಾಗಿ ನಗರದಲ್ಲಿ ಇರುವಂತ ಎಲ್ಲ ನಾಯಿಗಳನ್ನ ಎಲ್ಲಿದಾವಲ್ಲ ಅದನ್ನ ಹಿಡ್ಕೊಂಡು ಹೋಗಿ ಅದಕ್ಕೆ ಒಂದು ಸೂಕ್ತ ವ್ಯವಸ್ಥೆ ಮಾಡ್ಬೇಕಂತ ನಾನು ನಮ್ಮ ನ್ಯೂಸ್ ಫಸ್ಟ್ ಮುಖಾಂತರ ನಾನು ಆಗ್ರಹ ಪಡಿಸ್ತಾ ಇದ್ದೀನಿ ಸರ್. ರೈಟ್ ಸರ್, ನಮ್ಮ ಆಗ್ರಹ ಕೂಡ ಅದೇ ಆಗಿದೆ. ಅಟ್ಲೀಸ್ಟ್ ಈ ದೃಶ್ಯವನ್ನಾದ್ರೂ ನೋಡಿ ಅಧಿಕಾರಿಗಳು ಈ ಮಗುವನ್ನ ತಮ್ಮ ಮಗು ಅಂತ ಅನ್ಕೊಂಡು ಅಟ್ಲೀಸ್ಟ್ ಮುಂದೆ ಈ ತರ ಆಗದಿರೋ ರೀತಿಯಲ್ಲಿ, ದಾಳಿಗಳಾಗದಿರೋ ರೀತಿಯಲ್ಲಿ ಕಾಪಾಡಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ ಕೂಡ. ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದಕ್ಕೆ.